ಸ್ನೇಹಿತರು ನಮಸ್ಕಾರ. ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು. ಸರ್ಕಾರದ ಅವಧಿ ಮುಗಿಯುವ ಮುನ್ನವೇ ವಿಧಾನಸೌಧದಲ್ಲಿ ಫೋಟೋ ಶೂಟ್, ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಸ್ಪೀಕರ್ ಬದಲಾವಣೆ, ಶಾಕಿಂಗ್ ಮಾಹಿತಿಗಳು ಬಂದಿವೆ. ಸ್ನೇಹಿತರೆ, ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಹಾಹಾಕಾರ ಬಂಕ್ಗಳಲ್ಲಿ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಂತ ಸ್ಕೂಟರ್ ವಾಹನ, ಎಲ್ಲಾ ವಾಹನಗಳು ಮಾಹಿತಿ ನೋಡೋಣ. ಸದನದಲ್ಲಿ ಬಿಜೆಪಿಯವರು ಕೂಡ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು ಆರ್ ಅಶೋಕ್ ನೋಡಲಿ ವಿಜಯೇಂದ್ರ ಸಿಎಂ ಆಗೋಕೆ ಕಾಯ್ದುಕೊಂಡ ಕೂತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಸ್ಪಷ್ಟನೆ ಬಂದಿದೆ. ವಿಡಿಯೋನು ನೀವು ಕೂಡ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ಬಂಗಾರ ಪ್ರಿಯರಿಗೆ ಕೂಡ ಶಾಕಿಂಗ್ ಸುದ್ದಿ. ಸತತವಾಗಿ ಕುಸಿತ ಕಂಡ ಬಂಗಾರ ಒಂದೇ ದಿನ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಗ್ರಾಹಕರಿಗೆ ಶಾಕಿಂಗ್ ಮಾಹಿತಿಗಳು. ಇನ್ನು ಗೃಹಲಕ್ಷ್ಮಿ ಯೋಜನೆ ಕೂಡ 5,000 ಕೋಟಿ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ. ಮತ್ತೊಂದು ಕಂತು ಕೂಡ ಬಿಡುಗಡೆ ಮಾಡಿದ ಸರ್ಕಾರ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ಮಾಹಿತಿ ಡೀಟೇಲ್ ಆಗಿ ನೋಡೋಣ. ನೋಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರಿಂದ ರಾಜ್ಯ ಮಾಹಿತಿ ನಿಮಗೆ ಸಿಗುತ್ತೆ. ವಿಡಿಯೋನು ಲೈಕ್ ಮಾಡಿ ಮತ್ತು ವಿಡಿಯೋನು ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲಾ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದಕ್ಕೆ ಸರ್ಕಾರದ ಅವಧಿ ಮುಗಿಯುವ ಮುನ್ನವೇ ವಿಧಾನಸೌಧದಲ್ಲಿ ಫೋಟೋ ಶೂಟ್ ನಡೆದಿದ್ದು, ಸಿಎಂ ಬದಲಾವಣೆ ಆಗುತ್ತಾ, ಸ್ಪೀಕರ್ ಬದಲಾವಣೆ ಅಥವಾ ಏನಾದರೂ ವಿಶೇಷ ಸಲುವಾಗಿಯೂ ಕೂಡ ಎಂಬ ಕುರಿತಂತೆ ಗೊಂದಲ ಉಂಟಾಗಿದೆ. ಹೌದು, ವಿಧಾನಸೌಧದಲ್ಲಿ ನಡೆದಂತ ಇವತ್ತಿನ ಫೋಟೋ ಶೂಟ್ ರಾಜಕೀಯ ವಲಯದಲ್ಲಿ ಕೂಡ ಕುತೂಹಲ ಮತ್ತು ಗೊಂದಲಕ್ಕೆ ಕಾರಣವಾಗಿದೆ. ಯಾಕೆಂದ್ರೆ ಸಾಮಾನ್ಯವಾಗಿ ಸರ್ಕಾರದ ಅವಧಿ ಮುಕ್ತಾಯದ ಹಂತದಲ್ಲಿ ಅಥವಾ ಕೊನೆಯ ಅಧಿವೇಶನದ ವೇಳೆ ಫೋಟೋ ಶೂಟ್ ನಡೆಸುವ ಒಂದು ಸಂಪ್ರದಾಯವಿದೆ. ಆದರೆ ಈ ಬಾರಿ ಸರ್ಕಾರದ ಅವಧಿ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ಫೋಟೋ ಶೂಟ್ ಆಯೋಜನೆ ಮಾಡಿರುವ ಹಲವು ಪ್ರಶ್ನೆಗಳು ಹುಟ್ಟು ಹಾಕಿದೆ. ಹೌದು, ಏಕಾಏಕಿ ದಿಢೀರನೆ ಫೋಟೋ ಶೂಟ್ ಕರೆದಿರುವಂತ ಕಾರಣ ಶಾಸಕರೆಲ್ಲರೂ ಕೂಡ ಗೊಂದಲ ಉಂಟಾಗಿದೆ. ವಿಧಾನಸೌಧ ಪ್ರತಿ ಕೋಣೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಮಾಡುತ್ತಿದ್ದಾರೆ ಸ್ನೇಹಿತರೆ. ಪರಸ್ಪರ ಶಾಸಕರು ಕೂಡ ಕಾರಣಗಳು ಏನು ಎಂಬುದನ್ನು ಕೂಡ ಊಹಿಸಿದ್ದಾರೆ. ಫೋಟೋ ಶೂಟ್ ಹಿಂದೆ ಏನಾದರೂ ರಾಜಕೀಯ ಸಂದೇಶವಿದ್ದರೆ ಎಂಬ ಅನುಮಾನಗಳು ಕೂಡ ಈಗ ಮೂಡಿವೆ. ಹೌದು, ಕೆಲವರು ಕೂಡ ಈ ಒಂದು ಬೆಳವಣಿಗೆಯನ್ನು ಮುಖ್ಯಮಂತ್ರಿ ಬದಲಾವಣೆಯು ಕೂಡ ಮುನ್ಸೂಚನೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಇನ್ನು ಕೆಲವರು ಸಚಿವ ಸಂಪುಟದಲ್ಲಿ ಅಥವಾ ವಿವಿಧ ಹುದ್ದೆಗಳಲ್ಲಿ ಮಹತ್ವದ ಬದಲಾವಣೆ ಆಗಬಹುದು ಎಂದು ಅನುಮಾನಿಸಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಒಂದು ಫೋಟೋ ಶೂಟ್ ಹಲವು ಪ್ರಶ್ನೆಗಳು ಕೂಡ ಉಂಟು ಹಾಕುವಂತೆ ಮಾಡಿದೆ. ಇನ್ನು ಕೆಲವರು ಕೂಡ ಸ್ಪೀಕರ್ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಮುನ್ನವೇ ಸಿದ್ಧತೆ ಆಗುತ್ತಿರಬಹುದು ಎಂದು ಕೂಡ ಸಂಶಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ಈ ಬಗ್ಗೆ ಕೂಡ ಭಾರಿ ಚರ್ಚೆ ಆಗುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಈ ಒಂದು ವಿಚಾರ ಭಾರಿ ಚರ್ಚೆ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಈ ಬಗ್ಗೆ ಈಗ ಸ್ಪಷ್ಟನೆ ಕೊಡಬೇಕಾಗಿದೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಯುದ್ಧ ಮತ್ತು ಇಂಧನ ಪೂರೈಕೆಯಲ್ಲೂ ಕೂಡ ಆಗುತ್ತಿರುವಂತಹ ಸಮಸ್ಯೆಯಿಂದ ಏಷ್ಯಾದ್ಯಂತ ಜನರು ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಎಲ್ಪಿಜಿ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಭಾರತದಲ್ಲಿ ಇಂಧನಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಹಲವು ಬಾರಿ ಸ್ಪಷ್ಟಪಡಿಸಿದರೂ ಜನರು ಮಾತ್ರ ಕಿವಿ ಕೊಡುವ ಅಗತ್ಯಕ್ಕಿಂತ ಹೆಚ್ಚಿನ ಖರೀದಿ ಮಾಡಲು ಮುಗಿಬಿದ್ದಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಮತ್ತೊಂದೆಡೆಯಲ್ಲಿ ಕೂಡ ಭಾರತಕ್ಕೆ ಬರಬೇಕಾದ 40% ಕಚ್ಚಾ ತೈಲ ಪೂರೈಕೆ ಆಗುವಂತ ಜಲಸಂಧಿ ಮಾರ್ಗ ಬಂದಾಗಿರುವುದು ಮಾತ್ರ ನಿಜ ಸ್ನೇಹಿತರೆ. ಹಾಗಾಗಿ ಅನಿಲ ಪೂರೈಕೆ ಕೂಡ ಅಡ್ಡಿಯಾಗಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ಬಳಕೆದಾರರು ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಗದ್ದಲದಲ್ಲಿ ಫೋಟೋ ವಿಡಿಯೋವನ್ನು ಹಂಚಿಕೊಳ್ಳುತ್ತಿದ್ದ ಈ ಒಂದು ಆತಂಕ ಇನ್ನಷ್ಟು ಹುಟ್ಟು ಹಾಕ್ತಾ ಇದೆ. ಹೌದು, ಹೈದರಾಬಾದ್, ಸೂರತ್, ಅಹಮದಾಬಾದ್, ನಾಗಪುರ್, ಇಂದೋರ ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಜನರು ಕೂಡ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ವಾಹನಗಳಿಗೆ ಇಂಧನ ತುಂಬಿಸಿಕೊಳ್ಳುತ್ತಿರುವ ದೃಶ್ಯಗಳು ವೈರಲ್ ಆಗುತ್ತಿದ್ದು, ಇದೇ ಒಂದು ಫೋಟೋಗಳಿಂದ ಜನರು ಕೂಡ ಇನ್ನಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಕೂಡ, ನಾನು ಮಾರ್ಚ್ 15ಕ್ಕೆ ಸಿಲಿಂಡರ್ ಬುಕ್ ಮಾಡಿದೆ, 11 ದಿನಗಳಾದರೂ ನನಗೆ ಇನ್ನೂ ಸಿಲಿಂಡರ್ ಸಿಕ್ಕಿಲ್ಲ. ಈಗ ನನ್ನ ಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಪೆಟ್ರೋಲ್ ಪಂಪ್
ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ. ಇನ್ನೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪಶ್ಚಿಮ ಏಷ್ಯಾ ಯುದ್ಧದಿಂದಾಗಿ ಈ ರೀತಿ ಇಂಧನ ಬಿಕ್ಕಟ್ಟು ಉಂಟಾಗಿದೆ. ಭಾರತದ ಪೆಟ್ರೋಲ್ ಬಂಕ್ನಲ್ಲಿ ಜನರು ಸಾಲಗಟ್ಟಿ ನಿಲ್ಲುತ್ತಿದ್ದಾರೆ. ಇದು ನಿಜವಾಗಿಯೂ ಕೂಡ ಇಂಧನ ಕೊರತೆಯಿಂದಲೂ ಅಥವಾ ಜನರು ಆತಂಕದಲ್ಲಿ ಸಂಗ್ರಹಿಸುತ್ತಿದ್ದಾರೋ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಇದೇ ಒಂದು ಪ್ರಶ್ನೆಗೆ ಮತ್ತೊಬ್ಬ ಸಾಮಾಜಿಕ ಬಳಕೆದಾರರು ಕೂಡ ಹೌದು, ನಮ್ಮ ಮನೆಯ ಬಳಿ ಇರುವಂತಹ HP ಗ್ಯಾಸ್ ಪಂಪ್ ಇಂದು ಮುಚ್ಚಿದೆ, ಹಾಗಾಗಿ ಉತ್ತರ ಹೌದು ಎಂದು ನನಗೆ ಕಾಣುತ್ತದೆ ಎಂದು ಕಮೆಂಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕೂಡ ಸ್ನೇಹಿತರೆ, ಸಾಮಾಜಿಕ ಜಾಲತಾಣದಲ್ಲಿ ಫೋಟೋಗಳು ಕೂಡ ವೈರಲ್ ಆಗುತ್ತಿದ್ದು ಇದು ಜನರ ಇನ್ನಷ್ಟು ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಹೌದು, ಸರ್ಕಾರದ ನಿರಂತರವಾಗಿಯೂ ಕೂಡ ಸಾಕಷ್ಟು ಪೆಟ್ರೋಲ್ ಸ್ಟಾಕ್ ಇದೆ ಎಂದು ಹೇಳುತ್ತಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಸ್ಟಾಕ್ ಎಂಬ ಬೋರ್ಡ್ ವೈರಲ್ ಆಗಿದ್ದು ಜನರಲ್ಲಿ ಕೂಡ ಗೊಂದಲ ಉಂಟಾಗುವಂತೆ ಮಾಡಿದೆ. ಹೌದು, ಸರ್ಕಾರ ಸ್ಟಾಕ್ ಇದೆ ಎಂದು ಹೇಳಿದರೂ ಈ ರೀತಿ ಪೆಟ್ರೋಲ್ ಬಂಕ್ ನೋ ಸ್ಟಾಕ್ ಬೋರ್ಡ್ ಏಕೆ ಹಾಕುತ್ತಿದ್ದಾರೆ ಎನ್ನುವ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಕೂಡ ಮುಂಬರುವ ದಿನಗಳಲ್ಲಿ ನಿಜವಾಗಿಯೂ ಕೂಡ ಈ ಒಂದು ಕೊರತೆ ಇನ್ನಷ್ಟು ಜಾಸ್ತಿ ಆಗುವ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಬನ್ನಿ ಮತ್ತು ಕರ್ನಾಟಕದ ವಿಧಾನಸಭೆಯು ಕೂಡ ಕಲಾಪವು ರಾಜಕೀಯ ಕಾಲೆಳೆಯುವಿಕೆ, ಹಾಸ್ಯ ಮತ್ತು ಭವಿಷ್ಯದ ಮುಖ್ಯಮಂತ್ರಿ ಕುರಿತಂತೆ ಚರ್ಚೆಗಳಿಗೆ ಸಾಕ್ಷಿಯಾಗಿದೆ. ಅಷ್ಟು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಕೂಡ ವಿಪಕ್ಷ ನಾಯಕರ ಕಾಲೆಳೆಯುತ್ತೆ ಚಾಣಕ್ಯ ಉತ್ತರವು ಕೂಡ ನೀಡಿದ್ದಾರೆ. ಹೌದು, ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಸದನದಲ್ಲಿ ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಎಲ್ಲಿಯವರೆಗೆ ಸಿಎಂ ಆಗಿರಿ ಅನ್ನುವರು ಅಲ್ಲಿವರೆಗೆ ನಾನೇ ಸಿಎಂ ಆಗಿರುತ್ತೇನೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇ ವೇಳೆ ಅಶೋಕ್ ಅವರು ಕೂಡ ಎದ್ದು ನಿಂತು ನಿಮ್ಮ ಪಕ್ಷದಲ್ಲಿ ಇನ್ನೂ ಹಲವರು ಕೂಡ ತುಂಬಾ ಕನಸು ಇಟ್ಟುಕೊಂಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದು, ಅದಕ್ಕೆ ಮತ್ತೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯನವರು, ಹಲೋ ಅಶೋಕ್, ನೀನು ಕೂಡ ಏನೇ ಕಿತಾಪತಿ ಮಾಡಿದ್ರು ನಮ್ಮ ಪಕ್ಷದವರು ಅದಕ್ಕೆ ಮುನ್ನಣೆ ಕೊಡೋದಿಲ್ಲ. ನೀನು ಕೂಡ ಸಿಎಂ ಆಗಬೇಕು ಎಂದು ಕನಸು ನಿನಗೂ ಇರುತ್ತೆ, ಬೇರೆಯವರಿಗೂ ಕೂಡ ಸಿಎಂ ಆಗಬೇಕು ಎನ್ನುವ ಕನಸು ಇರುತ್ತದೆ. ನೋಡುವಲ್ಲಿ ವಿಜಯೇಂದ್ರ ಕಾಯ್ತಾ ಕುಳಿತಿದ್ದಾರೆ. ನೀನು ಏನೇ ಮಾಡಿದರೂ ವಿಜಯೇಂದ್ರ ಮಾತ್ರ ನಿನಗೆ ಸೀಟು ಬಿಟ್ಟು ಕೊಡೋಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ನಗುತ್ತಲೇ ಮಾತಿನಲ್ಲಿ ಪಂಚು ಕೊಟ್ಟಿದ್ದಾರೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದಂತ ಸಿಎಂ ಸಿದ್ದರಾಮಯ್ಯನವರು, ಏನಪ್ಪ ಅಶೋಕ್, ನಿನಗೆ ಸಿಎಂ ಆಗುವ ಆಸೆ ಇಲ್ವಾ ಎಂದು ಪ್ರಶ್ನೆ ಹಾಕಿದ್ದ. ಆಗ ಅದಕ್ಕೆ ಸಿಎಂ ಆಗುವ ಆಸೆಯನ್ನು ಬಿಟ್ಟಿದ್ದೇನೆ. ಹಲೋ ಅಶೋಕ್ ಅವರು ಕೇವಲ ಸ್ಟೈಲ್ ಅನ್ನ ಮಾಡಿದ್ದಾರೆ. ಆಗ ಮತ್ತೆ ಮಾತನಾಡಿರುವಂತ ಸಿದ್ದರಾಮಯ್ಯನವರು, ಹಲೋ ಅಶೋಕ್, ಬೇಕಾದರೆ ಸಿಎಂ ಆಗಲಿ, ಅರವಿಂದ್ ಬೆಲ್ಲದವರು ಸಿಎಂ ಆಗಲಿ, ಅಶ್ವಥ್ ನಾರಾಯಣ ಕೂಡ ಆದರೂ ಸಿಎಂ ಆಗಲಿ, ಯಾರೇ ಆದರೂ ಕೂಡ ನನಗೆ ಸಂತೋಷ. ಆದರೆ ವಿಜಯೇಂದ್ರ ಇವರ ಯಾರನ್ನು ಕೂಡ ಸಿಎಂ ಆಗೋಕೆ ಬಿಡೋಲ್ಲ ಎಂದು ಮಾತಿನಲ್ಲಿ ತಿದ್ದಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿ, ಇಲ್ಲವೆಂದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರದಿಂದ ಒಂದು ಮಾರ್ಗಸೂಚನೆ ಪ್ರಕಟವಾಗಿದೆ. ಹೌದು, ದೇಶಾದ್ಯಂತ LPG ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳು ಹೊಸ ಮಾರ್ಗಸೂಚನೆ ಒಂದು ಬಿಡುಗಡೆ ಮಾಡಿದೆ. ಗ್ಯಾಸ್ ಸಿಲಿಂಡರ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗುವುದು ತಡೆಗಟ್ಟಲು ಮತ್ತು ಪಾರದರ್ಶಕತೆ ತರಲು ಈ ಒಂದು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತದೆ. ಹೌದು, ಇಂಡಿಯನ್, ಭಾರತ್ ಗ್ಯಾಸ್, HP ಸೇರಿದಂತೆ ಎಲ್ಲ ಗ್ಯಾಸ್ ಕಂಪನಿಗಳು ಗ್ರಾಹಕರಿಗೆ ಈ ನಿಯಮಗಳು ಇನ್ನು ಮುಂದೆ ಅನ್ವಯವಾಗಲಿದೆ. ಹೊಸ ನಿಯಮ ಪ್ರಕಾರ ನಗರ ಪ್ರದೇಶಗಳ ಗ್ರಾಹಕರಿಗೆ ಒಂದು ಸಿಲಿಂಡರ್ ಪಡೆದ ನಂತರ ಮುಂದಿನ ಸಿಲಿಂಡರ್ ಬುಕ್ಕಿಂಗ್ ಮಾಡಲು ಕನಿಷ್ಠ 25 ದಿನ ಕಾಯಲೇಬೇಕು. ಅಂದಹಾಗೆ ಗ್ರಾಮೀಣ ಭಾಗಗಳಲ್ಲಿ ಅಂದ್ರೆ ಹಳ್ಳಿಯ ಗ್ರಾಹಕರಿಗೆ ಆ ಒಂದು ಅಂತರವನ್ನು ಕೂಡ 45 ದಿನಗಳಿಗೆ ನಿಗದಿ ಪಡಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೌದು, ಮೊದಲು 21 ದಿನ ಇತ್ತು, ಈಗ ಅದನ್ನು ಕೂಡ 45 ದಿನಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಅದೇ ರೀತಿ ಸ್ನೇಹಿತರೆ, ಎಲ್ಲಾ ಗ್ಯಾಸ್ ಗ್ರಾಹಕರು ಕೂಡ ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯೊಂದಿಗೆ ಬಯೋಮೆಟ್ರಿಕ್ ಅಥವಾ ಈ KYC ಮಾಡಿಸುವುದು ಕೂಡ ಕಡ್ಡಾಯ. KYC ಪ್ರಕ್ರಿಯೆ ಪೂರ್ಣಗೊಳಿಸುವವೆಂದರೆ ಅಂತವರಿಗೆ ಸಿಲಿಂಡರ್ ವಿತರಣೆಯಲ್ಲಿ ಕೂಡ ತೊಂದರೆ ಆಗಬಹುದು ಎಂದು ಹೇಳಲಾಗ್ತಿದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿಗೆ ಹೋಗಿ ನಿಮ್ಮ ಮೊಬೈಲ್ ಸಂಖ್ಯೆ ಮೂಲಕ ನೀವು ಕೂಡ
ಈ KYC ಪ್ರಕ್ರಿಯೆ ಮಾಡಿಕೊಳ್ಳಿ. ಇನ್ನು ಮತ್ತೊಂದು ಹೊಸ ನಿಯಮಗಳೆಂದರೆ ಗ್ಯಾಸ್ ಡೆಲಿವರಿ ಸಮಯದಲ್ಲಿ OTP ಕಡ್ಡಾಯ ಮಾಡಲಾಗಿದೆ. ಸಿಲಿಂಡರ್ ವಿತರಣೆ ವೇಳೆ ನಡೆಯುವಂತ ವ್ಯವಹಾರ ತಡೆಗಟ್ಟಲು ಡೆಲಿವರಿ ಅಥೆಂಟಿಕೇಶನ್ ಕೋಡನ್ನು ವ್ಯವಸ್ಥೆ ಜಾರಿಗೆ ಮಾಡಿದ್ದಾರೆ. ಸಿಲಿಂಡರ್ ಮನೆಗೆ ಬಂದಾಗ ಗ್ರಾಹಕರ ಮೊಬೈಲ್ ಒಂದು OTP ಬರುತ್ತೆ. ಅದನ್ನು ಕೂಡ ಡೆಲಿವರಿ ಬಾಯ್ ನೀಡಿದರೆ ಮಾತ್ರ ನಿಮಗೆ ಸಿಲಿಂಡರ್ ಕೊಡಲಾಗುತ್ತದೆ ಸ್ನೇಹಿತರೆ. ಮತ್ತು ಇಲ್ಲಿ ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದ್ರೆ, ಒಬ್ಬ ಗ್ರಾಹಕರ ಅಂದ್ರೆ ಒಂದು ಕುಟುಂಬ ವರ್ಷಕ್ಕೆ ಗರಿಷ್ಠ 15 ಸಿಲಿಂಡರ್ ಮಾತ್ರ ಪಡೆಯುವ ಅವಕಾಶವಿದೆ. ಇದರಲ್ಲಿ 12 ಸಿಲಿಂಡರ್ಗಳಿಗೆ ಸಬ್ಸಿಡಿ ಸಿಗುತ್ತೆ. ಉಳಿದಂತ 3 ಸಿಲಿಂಡರ್ಗಳಿಗೆ ಯಾವುದೇ ಒಂದು ಸಬ್ಸಿಡಿ ಇರೋದಿಲ್ಲ. ಮಾರುಕಟ್ಟೆ ದರದಲ್ಲಿ ಖರೀದಿಸಲೇಬೇಕಾಗುತ್ತೆ ಎಂದು ಕೂಡ ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ನಿಯಮಗಳು ಎಂದು ಹೇಳಲಾಗ್ತದೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಕಳೆದ 15 ದಿನಗಳಿಂದ ಚಿನ್ನ ಮತ್ತು ಬೆಲೆ ಭಾರಿ ಕುಸಿತ ಕಂಡಿತ್ತು. ಆದರೆ ಇಂದು ಏಕಾಏಕಿ ಒಂದೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಲಿದೆ. ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ 100 ಗ್ರಾಂಗೆ ಬರೋಬ್ಬರಿ 37,600 ರೂಪಾಯಿ ಏರಿಕೆ ಆಗುವ ಮೂಲಕ ಗ್ರಾಹಕರಿಗೆ ದೊಡ್ಡ ಹೊಡೆತ ಸಿಕ್ಕಿದೆ. 24 ಕ್ಯಾರೆಟ್ 10 ಗ್ರಾಂ ಬಂಗಾರದಲ್ಲಿ ಕೂಡ 37,600 ರೂಪಾಯಿ ಏರಿಕೆ ಸ್ನೇಹಿತರೆ. ಅಂದ್ರೆ ನಿನ್ನೆಗಿಂತ ಸರಿಸುಮಾರಾಗಿ 4,000 ರೂಪಾಯಿ ಏರಿಕೆ ಅಂತಾನೆ ಹೇಳಬಹುದು. ನಿನ್ನೆ 1,42,000 ರೂಪಾಯಿ ಇತ್ತು. ಇವತ್ತು ಬೆಳಗ್ಗೆ ಮಾರ್ಚ್ 25ಕ್ಕೆ 10 ಗ್ರಾಂ 24 ಕ್ಯಾರೆಟ್ ಬಂಗಾರ ದರದಲ್ಲಿ ಕೂಡ 46,670 ರೂಪಾಯಿಗೆ ಮಾರಾಟವಾಗಿದೆ. ಇನ್ನು ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಂ ನಲ್ಲಿ 15 ರೂಪಾಯಿ ಏರಿಕೆ. ನಿನ್ನೆ ಕೂಡ 235 ರೂಪಾಯಿ ಇತ್ತು. ಇವತ್ತು ಕೂಡ 250 ರೂಪಾಯಿ. ಅಂದ್ರೆ 1 kg ಬೆಳ್ಳಿ ಬೆಲೆ ಕೂಡ 2,50,000 ರೂಪಾಯಿ ಸ್ನೇಹಿತರೆ. ಇನ್ನು ಏಕಾಏಕಿ ಬೆಳ್ಳಿ ಮತ್ತು ಬಂಗಾರದಲ್ಲಿ ಏರಿಕೆ ಕಾರಣ ಏನು ಎನ್ನುವುದು ಕೂಡ ಈಗ ಬಹಿರಂಗವಾಗಿದೆ. ಹೌದು, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಶಾಂತಿಯುತ ಮಾತುಕತೆಗಳ ನಿರೀಕ್ಷೆಯಲ್ಲಿ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿನ ಅಸ್ಥಿರತೆ ಮಾಡಿ ಹೂಡಿಕೆದಾರರು ಕೂಡ ಮತ್ತೊಮ್ಮೆ ಚಿನ್ನದಕ್ಕೆ ಸೆಳೆಯುವಂತ ಮಾಡಿದ್ದಾರೆ. ಹಾಗಾಗಿ ಬೆಲೆ ಕೂಡ ಹೆಚ್ಚಾಗಿದೆ ಎಂದು ಹೇಳಲಾಗ್ತಿದೆ. ನಿಮ್ಮ ಪ್ರಕಾರ ಚಿನ್ನ ಬೆಲೆ ಕೂಡ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ಕೂಡ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕೊನೆಯ ಮಾಹಿತಿಗೆ ಹೋಗೋಣ. ರಾಜ್ಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳಿಗೆ ಇದೀಗ ಬಾಕಿ ಕಂತು ಕೂಡ ಜಮೆ ಆಗುವ ಶುರುವಾಗಿದೆ. ಹೌದು, ಡಿಸೆಂಬರ್ 2027ನೇ ಕಂತು ಈಗಾಗಲೇ 15ಕ್ಕೂ ಅಧಿಕ ಜಿಲ್ಲೆ ಮಹಿಳೆಯರು ಕೂಡ ಜಮೆ ಆಗಿದೆ. ಇದೇ ಮಧ್ಯ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಶಾಕಿಂಗ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಹೆಚ್ಚು ಕಡಿಮೆಯಾಗಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಇಡೀ ಇಲಾಖೆ ಕೂಡ ನನ್ನ ಮನೆ ಬಾಗಿಲಿಗೆ ಬಂದು ನಿಲ್ಲುತ್ತಾ ಇತ್ತು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 5,000 ಕೋಟಿ ಹಣವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿದೆ ಎಂದು ಬಿಜೆಪಿಯವರು ಆರೋಪ ಮಾಡುತ್ತಿದ್ದಾರೆ. ಒಂದು ವೇಳೆ ಈ ಒಂದು ಯೋಜನೆಯಡಿಯಲ್ಲಿ 5,000 ಕೋಟಿ ಹಣ ಲೂಟಿ ಮಾಡಿದರೆ ಅಥವಾ ಹೆಚ್ಚು ಕಡಿಮೆ ಆಗಿದ್ರೆ ಇಡೀ ಇಲಾಖೆ ಸುಮ್ಮನೆ ಇರುತ್ತಿತ್ತ ಎಂದು ವಾಗ್ದಾಳಿ ಮಾಡಿದ್ದಾರೆ. ಹಣಕಾಸು ಇಲಾಖೆಯಿಂದ ಈ ಒಂದು ಹಿಂದೆ ಅನುಮೋದನೆ ಸಿಗದ ಕಾರಣವೇ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಈ ಒಂದು 2 ಕಂತಿನ 4,000 ರೂಪಾಯಿ ಜಮೆ ಆಗಿಲ್ಲ. ಇದನ್ನೇ ಬಿಜೆಪಿಗರು ಸಾಮಾಜಿಕ ಜಾಲತಾಣದಲ್ಲಿ ನನ್ನನ್ನು 5,000 ಕೋಟಿ ಕಳ್ಳಿ ಎಂದು ಹಂಚಿಕೊಂಡು ಅಪಪ್ರಚಾರ ಮಾಡಿ ಟೀಕೆ ಮಾಡಿದ್ರು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕಿಡಿಕಾರಿದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಲ್ಲ ಕಂತುಗಳು ಜಮೆ ಆಗುತ್ತದೆ, ಆದರೆ ಈ ಒಂದು ಹಿಂದೆ ಹಣಕಾಸು ಇಲಾಖೆಯಿಂದಲೇ ಅನುಮೋದನೆ ಸಿಕ್ಕಿದ್ದಿಲ್ಲ. ಹಾಗಾಗಿ 2 ಕಂತುಗಳು ಬಾಕಿ ಉಳಿದುಕೊಂಡಿದ್ದರು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಬಾಕಿ ಕಂತು ಕೂಡ ಜಮೆ ಆಗಬಹುದು ಕೂಡ ಶುರುವಾಗಿದೆ. ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಯ ಮಹಿಳೆಯರು ಕೂಡ 27ನೇ ಕಂತು ಕೂಡ ಜಮೆ ಆಗುತ್ತಿರುವುದು ದೃಢಪಟ್ಟಿದೆ. ನಿಮ್ಮ ಬ್ಯಾಂಕ್ ಖಾತೆಯು ಕೂಡ ಹಣ ಬಂದಿದೆಯಾ? ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಮಾಹಿತಿಗಳು ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರಗಳು ಸ್ನೇಹಿತರೆ.